ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ರಟ್ಟೆಹಳ್ಳಿ ಪಟ್ಟಣದ ಮರಾಠ ಸಮಾಜದ ಸಮುದಾಯ ಭವನ ಕಾಮಗಾರಿಗೆ ಈ ಹಿಂದೆ ಇದ್ದ ಸರ್ಕಾರ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತ್ತು. ಆದರೆ ಈ ಕಾಮಗಾರಿಯು ಪೂರ್ಣಗೊಳ್ಳದೆ ಹಣ ದುರುಪಯೋಗವಾಗಿದೆ ಎಂದು ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ನಿರ್ಮಿತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನದ ಅಧಿಕಾರಿಗಳು 4 ವರ್ಷ ಕಾಲ ಸಮಾಜದವರಿಗೆ ಹಾರಿಕೆ ಉತ್ತರವನ್ನು ನೀಡುತ್ತಾ ಬಂದಿದ್ದರು. ಆದರೆ ರಟ್ಟಿಹಳ್ಳಿ ಮರಾಠ ಸಮಾಜ ಬಾಂಧವರು ಎಲ್ಲ ಸೇರಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂಭಾಗ ಶಾಮಿಯಾನ ಹಾಕುವ ಮುಖಾಂತರ ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗೆ ಮಣಿದ ಅಧಿಕಾರಿಗಳು ನಾಳೆಯಿಂದಲೇ ಕಾಮಗಾರಿಯನ್ನು ಪ್ರಾರಂಭಿಸಿ ಕಾಮಗಾರಿಯನ್ನು ಮುಕ್ತಾಯಗೊಳಿಸುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಹಾಗೂ ಆರೋಗ್ಯ ಕೇಂದ್ರದ ವತಿಯಿಂದ ಅಲ್ಲಿರುವ ಪ್ರತಿಭಟನಾಕಾರರಿಗೆ ಆರೋಗ್ಯವನ್ನು ವಿಚಾರಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಟ್ಟೆಹಳ್ಳಿ ಮರಾಠ ಸಮಾಜದ ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಸಾಳೊಂಕೆ, ಉಪಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ, ಕಾರ್ಯದರ್ಶಿಗಳಾದ ಪ್ರವೀಣ್ ನಾಯಕ್ವಾಡ್, ಖಜಾಂಚಿ ಪ್ರಶಾಂತ್ ಬಾಜಿರಾಯರ್, ನರಸಿಂಹಣ್ಣ ಬೇವಿನಕಟ್ಟಿ, ಅಶೋಕ್ ಬಿಳ್ಚಿ, ಕೃಷ್ಣಪ್ಪ ಬಾಜುರಾಯರ್, ಶ್ರೀನಿವಾಸ್ ಭೈರಪ್ಪನವರ್, ನಾರಾಯಣ್ ಪವಾರ್, ಸಂತೋಷ್ ಪವಾರ್, ಮಂಜು ಬಾಗೋಡಿ, ಮನೋಜ್ ಗುಣಪ್ಪನವರ್ ಸೇರಿದಂತೆ ಸಮಾಜದ ಬಾಂಧವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಪುಟ್ಟರಾಜ್ ಕುಮಳೂರ್, ರಟ್ಟೆಹಳ್ಳಿ. ಇವತ್ತಿನ ದಿವಸ ರಟ್ಟಿಹಳ್ಳಿಯಲ್ಲಿ ಮರಾಠ ಸಮಾಜದ ಸಮುದಾಯ ಭವನವನ್ನು ನಿರ್ಮಿಸಬೇಕಂತೇಳಿ ಬಹಳ ದಿನಗಳ ಕನಸು ಈ ಸಮಾಜದ ಬಂಧುಗಳದಾಗಿತ್ತು. ಅದೇ ರೀತಿಯಾಗಿ ಹಿಂದೆ ಇರ್ತಕ್ಕಂಥ ಸರ್ಕಾರ BJP ಸರ್ಕಾರದಲ್ಲಿ 50 ಲಕ್ಷ ಅನುದಾನವನ್ನು ಸನ್ಮಾನ್ಯ BC ಪಾಟೀಲರು ನೀಡಿದರು. ಆ ಸಂದರ್ಭದಲ್ಲಿ ಸಮಾಜ ಬಂಧುಗಳು ಭಾಳಷ್ಟು ಖುಷಿಯಿಂದ ಕಾಮಗಾರಿ ನಾವು ಅಂದ್ಕೊಂಡಂಗೆ ನಡೀತೈತಿ ಅಂತೇಳಿ ನಾವೆಲ್ಲರೂ ಕೂಡ ಅದಕ್ಕೆ ಭಾಳಷ್ಟು ಸಪೋರ್ಟನ್ನು ಕೊಟ್ಟು ಸಮಾಜದ ಟ್ರಸ್ಟ್ ಕಮಿಟಿಯವರು, ಸಮಾಜದ ಬಂಧುಗಳು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದರು. ಆದರೆ ನಾವು ಇವತ್ತು ಏನು ಅಂದ್ಕೊಂಡಿದ್ವಿ ಆ ರೀತಿ ಕಾಮಗಾರಿ ಆಗಿಲ್ಲ. ಕಾಮಗಾರಿ 50 ಲಕ್ಷದ್ದು ಅಂತ ಹೇಳಿದರೆ ಇವತ್ತು ಆಡ ಊರು ಕೂಡ ನಂಬೋದಿಲ್ಲ, ಆ ರೀತಿ ಕಾಮಗಾರಿ ಮಾಡಿದ್ದಾರೆ. ನಾವು ಅನೇಕ ಬಾರಿ ನಮ್ಮ ಸಮಾಜದ ಎಲ್ಲ ಟ್ರಸ್ಟ್ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಅನೇಕ ಬಾರಿ ಅವರಿಗೆ ತಿಳಿಸಿದ್ರು ಕೂಡ ಅವರು ನಮಗೆಲ್ಲರಿಗೂ ಕೂಡ ಉಡಾಪಿ ಉತ್ತರಗಳನ್ನು ಕೊಡ್ತಾ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿ ಒಂದು ಮುಷ್ಕರವನ್ನು ಮಾಡಿದ್ವಿ. ಅವರೆಲ್ಲರೂ ಅಧಿಕಾರಿಗಳು ಬಂದು 3 ತಿಂಗಳ ಕಾಲಾವಕಾಶದಲ್ಲಿ ನಾವೆಲ್ಲ ಸರಿಪಡಿಸ್ಕೊಡ್ತೇವೆ ಅಂತೇಳಿ ಮೌಖಿಕವಾಗಿ ಲಿಖಿತವಾಗಿ ಒಂದು ಬರೆದು ಕೊಟ್ಟು ಸಮಾಜ ಬಂಧುಗಳನ್ನು ಖುಷಿಪಡಿಸಿ ಹೋದ್ರು. ಆದರೆ ನಾವು ಅದು ಸರಿ ಆಗ್ತದೆ ಅಂತ ತಿಳ್ಕೊಂಡಿದ್ವಿ. ಆದರೆ ಅದನ್ನು ಮತ್ತೆ ಅವರು ನಮ್ಮ ಯಾರಿಗೂ ಕೂಡ ಸ್ಪಂದಿಸಿಲ್ಲ. ಅನೇಕ ಬಾರಿ ದೂರವಾಣಿ ಮುಖಾಂತರ ಅವ್ರನ್ನ ಸಂಪರ್ಕಿಸಿದ್ರು ಕೂಡ ಅವರು ಈಗ ನಾಳೆ ಅಂತೆ ಕಂತೆ ಅಂತ ಹೇಳಿ ತಮ್ಮ ಉತ್ತರವನ್ನು ಹರಕೆ ಉತ್ತರವನ್ನು ಕೊಟ್ಕೊಂತ ಹೋಗಿದ್ದಾರೆ. ಈ ಹಿಂದೆ ತಹಸೀಲ್ದಾರ್ ಮೇಡಮ್ ಅವರ ನೇತೃತ್ವದಲ್ಲಿ ಆ ಒಂದು ಸಭೆ ಯಶಸ್ವಿಯಾಗಿತ್ತು ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಯಾವಾಗ ಮತ್ತೆ ಇದು ವಿಕೋಪಕವಂತ ನಾವೆಲ್ಲರೂ ಸಮಾಜದವ್ರು ಮತ್ತೆ ಸೇರಿಕೊಂಡು ಅದು ಎಲ್ಲಿಗಾರ ಹತ್ತಲಿ, ಆ ಕಾಮಗಾರಿ ಏನಾಗೈತಿ, ಯಾರು ಅದರಲ್ಲಿ ಲೋಪದೋಷಿ ಎಸಗ್ಯಾರ, ಯಾವ ಅಧಿಕಾರಿಗಳು ಅದರಲ್ಲಿ ಶಾಮೀಲರಾಗ್ಯಾರ ಅವ್ರನ್ನ ಹೊರಗೆ ಹೇಳಬೇಕು ಅಂತೇಳಿ ಇವತ್ತಿನ ಈ ಒಂದು ಹೋರಾಟವನ್ನು ಎಲ್ಲಿ ಮಠ ಅದು ನಾವು ನ್ಯಾಯ ಸಿಗೋದಿಲ್ಲ ಅಲ್ಲಿ ಮಠನೂ ನಾವು ಇಲ್ಲಿ ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂತ್ಕೊಳ್ತೀವಿ. ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ನಾವು ಯಾರೂ ಕೂಡ ಈ ಸ್ಥಳದಿಂದ ಎದ್ದೇಳೋದಲ್ಲ ಅಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇವತ್ತು ಈ ಸಮಾಜ ಬಡ ಸಮಾಜ, ಏನೋ ಒಂದು ಸಣ್ಣ ಕೂಲಿ ನಾಲಿ ಮಾಡ್ಕೊಂತ ಜೀವನ ಮಾಡ್ತಕ್ಕಂಥ ಸಮಾಜ, ಏನೋ ಒಂದು ಉಪಯೋಗ ಆಗ್ತದೆ ಅಂತೇಳಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟಿದ್ರು. ಆದರೆ ಸಮಾಜದ ಹಣವನ್ನು ಕೂಡ ಕೊಳ್ಳೆ ಹೊಡ್ತಕ್ಕಂಥ ಅಧಿಕಾರಿಗಳಿದೆ ಅಂತ ಹೇಳಿದ್ರೆ ಇದು ನಾಚಿಕೆ ಪಡ್ತಕ್ಕಂಥ ವಿಚಾರ. ಇವತ್ತು ಇವರೆಲ್ಲರೂ ಕೆಲಸಗಳು ಎಲ್ಲ ಕೂಲಿ ನಾಲಿ ಮಾಡ್ತಕ್ಕಂಥವ್ರು ಇವತ್ತೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಸಮುದಾಯ ಭವನ ಅಷ್ಟು ಅವಶ್ಯ ಇದೆ ಅಂತ ಅರ್ಥ. ಅದಕ್ಕೆ ದಯಮಾಡಿ ತಾವು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಸಮಾಜದ ಪರವಾಗಿ ನಾನು ಒಬ್ಬ ಸಮಾಜದ ಯುವಕನಾಗಿ ಕೇಳ್ಕೊಳ್ತಿದ್ದೇನೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಬರದೇ ಇದ್ದರೆ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೂಪವನ್ನು ಕೂಡ ತಾಳ್ಬೋದು. ತಾವು ಅದನ್ನು ಅರ್ಥಕೊಂಡು ಸ್ಥಳಕ್ಕೆ ಬಂದು ಅಲ್ಲಿ ಏನಾಗ್ತದೆ ಎಂಬುದನ್ನು ತಾವು ಕೂಡ ಒಬ್ಬ ಮನುಷ್ಯರಿದ್ದೀರಿ, ತಮ್ಮ ಸಮಾಜದಲ್ಲಿದ್ದೀರಿ. ಸಮಾಜದ ಹಣವನ್ನು ಕೊಳ್ಳೆ ಹೊಡಿಬೇಕಂತಂದ್ರೆ ಸುಲಭ ಅಲ್ಲ. ದಯವಿಟ್ಟು ನಾವು ಮತ್ತೊಮ್ಮೆ ತಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ಸಮಾಜದ ಬಗ್ಗೆ ಹುಡುಗಾಟ ಆಡಬೇಡಿ. ನಾವು ಯಾವುದಕ್ಕೂ ಕೆದಕಲ್ಲ, ಕೈ ಹಾಕಿದ ಮೇಲೆ ಬಿಡೋದಲ್ಲ. ದಯವಿಟ್ಟು ತಾವು ಅದನ್ನು ಬಂದು ಸರಿಪಡಿಸ್ರಿ ಅಂತೇಳಿ ನಮ್ಮ
ಇದು ಸತ್ಯದ ಬೆಳಕು.